ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ KPTCL AE JE ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತೇಳಿ ಕಂಟಿನ್ಯೂಸ್ ಆಗಿ ಕಮೆಂಟ್ ಮಾಡತ್ತಿದ್ರಿ. ಕೆಲವೊಂದು ವಿದ್ಯಾರ್ಥಿಗಳು ನೋಡ್ರಿ ಇನ್ಸ್ಟಾಗ್ರಾಮ್ದಾಗ ಕೂಡ ಕಾಂಟ್ಯಾಕ್ಟ್ ಮಾಡತ್ತಿದ್ರಿ, ಸರ ಅಪ್ಡೇಟ್ ಕೊಡ್ರಿ ಅಂಥೇಳಿ. ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದ್ರಿ, ಮತ್ತು ಎಷ್ಟು ವೇಕೆನ್ಸಿ ಕನ್ಫರ್ಮ್ ಮಾಡ್ಬೋದು, ಮತ್ತು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಕೂಡ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಮಿಸ್ ಮಾಡಲಾರ್ದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ KPTCL ವಿಷಯಕ್ಕೆ ಬರೋದಾದರೆ ಏನೇ ಅಪ್ಡೇಟ್ ಬಂದರೂ ನಿಮಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತನು. ಮತ್ತು ಮೊದಲು ನೋಡ್ರಿ ಟೋಟಲ್ ಆಗಿ 1492 ವೇಕೆನ್ಸಿಗಳನ್ನ ಕರೆದಿದ್ರು. ಯಾವಾಗ 2022 1492 ವೇಕೆನ್ಸಿಗಳನ್ನ ಕರೆದಿದ್ರು. ಮತ್ತು ಈಗ ಎಷ್ಟು ವೇಕೆನ್ಸಿಗಳನ್ನ ಕರಿಬಹುದು, ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅದ್ರ ಬಗ್ಗೆ ಡೀಟೇಲ್ಡಾಗಿ ತಿಳಿಸ್ಕೊಡುತ್ತನು. ಮತ್ತು ಲಾಸ್ಟ್ ಇಯರ್ PDF ಐತಿದೆ, ಇದನ್ನು ಡೈರೆಕ್ಟ್ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ರಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು, ಅಲ್ಲಿ ನೀವು ಜಾಯ್ನ್ ಆಗ್ರಿ. ಇಲ್ಲಿ ನೋಡ್ರಿ ಮೊದಲ PDF ಮೊದಲು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಕ್ವಾಲಿಫಿಕೇಷನ್. ಇಲ್ಲಿ ನೋಡ್ರಿ ಮೊದಲು ಸ್ಯಾಲರಿ ನೋಡ್ರಿ, ಈಗ ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಹಾಗೂ ಸಹಾಯಕ ಇಂಜಿನಿಯರ್ ಸಿವಿಲ್ ಇದಕ್ಕೆ ನೋಡ್ರಿ ಮಂತ್ಲಿ 41,130ರಿಂದ 72,920 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ಮತ್ತು ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಹಾಗೂ ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಇದಕ್ಕೆ ನೋಡ್ರಿ ಮಂತ್ಲಿ ನಿಮ್ಗೆ 26,270ರಿಂದ 65,020 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ಮತ್ತು ಕಿರಿಯ ಸಹಾಯಕರ ಹುದ್ದೆಗಳಿಗೆ 20,220ರಿಂದ 51,640 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ಮತ್ತು ನೋಡ್ರಿ ನಿಮಗೆ ಏನೇ ಡೌಟ್ ಇತ್ತಂದ್ರೆ ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿರಿ, ಏನೈತಿ ಎಲ್ಲರೂ ಕೂಡ ರಿಪ್ಲೈ ಕೊಡ್ತಾನೆ. ಈಗ ಕ್ವಾಲಿಫಿಕೇಷನ್ ವಿಷಯಕ್ಕೆ ಬರೋದಾದರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಾರಂದ್ರೆ ಇಲ್ಲಿ ನೋಡ್ರಿ ಒಂದೇದ ಈಗ ಸಹಾಯಕ ಇಂಜಿನಿಯರ್ ಈ ಹುದ್ದೆಗಳಿಗೆ ವಿದ್ಯುತ್ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡ್ರಿ. ಈಗ ಮನ್ನೇನ ಪಡೆಯದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯ ಇಲ್ಲಿ ನೋಡ್ರಿ AICTE ಇಂದ ಮಾನ್ಯತೆ ಪಡೆದಿರುವ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಇಲ್ಲಿ ನೋಡ್ರಿ BA BTech ಪದವಿ ಹೊಂದಿರತಕ್ಕದ್ದು. ಇದ್ರ ಜೊತೆಗೆ ನೋಡ್ರಿ AMI ಭಾಗ A ಮತ್ತು ಭಾಗ B ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡ್ರಿ B ಅಥವಾ BTech ಇಲ್ಲಿ ನೋಡ್ರಿ ಇಂಜಿನಿಯರಿಂಗ್ ಒಳಗೆ B ಅಥವಾ BTech ಆಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಇದಕ್ಕೆ ನೋಡ್ರಿ ಇದಕ್ಕೂ ಕೂಡ ಸೇಮ್ B ಅಥವಾ BTech ಆಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಅದೇ ರೀತಿಯಾಗಿ ಕಿರಿಯ ಇಂಜಿನಿಯರ್ ವಿದ್ಯುತ್ ನೋಡ್ರಿ ಇದಕ್ಕೆ ಕರ್ನಾಟಕ ರಾಜ್ಯದ ಪಾಲಿಟೆಕ್ನಿಕ್ನಿಂದ ವ್ಯಾಸಂಗ ಮಾಡಿ ಕರ್ನಾಟಕ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಇಲ್ಲಿ ನೋಡ್ರಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಯಾರೆಲ್ಲ ಇಂಜಿನಿಯರಿಂಗ್ ಆಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ನೋಡ್ರಿ ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಇದಕ್ಕೂ ಕೂಡ ನೋಡ್ರಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಆಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಜಸ್ಟ್ ನೋಡ್ರಿ ಸೆಕೆಂಡ್ PUC ಆಗಿತ್ತಂದ್ರೆ ಜಸ್ಟ್ ಏನೈತಿ 12ನೇ ತರಗತಿ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಜಸ್ಟ್ ನೋಡ್ರಿ ಸೆಕೆಂಡ್ PUC ಯಾರ್ದೆಲ್ಲ ಆಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಈ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ವಿಶೇಷ ಸೂಚನೆ ಇವೇನು ಬೇಡ, ಮೇನ್ ಟಾಪಿಕ್ ನೋಡ್ರಿ ವಯಸ್ಸು ನೋಡ್ರಿ ಎಷ್ಟು ವಯಸ್ಸಿದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಮಿನಿಮಮ್ ನೋಡ್ರಿ 18 ವರ್ಷ ವಯಸ್ಸು, ಮಿನಿಮಮ್ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು SC ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 40 ವರ್ಷ. ಜಸ್ಟ್ ನೋಡ್ರಿ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಕಿರಿಯ ಸಹಾಯಕರ ಹುದ್ದೆಗಳಿಗೆ ಜಸ್ಟ್ 12ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ನೋಡ್ರಿ ನೆಕ್ಸ್ಟ್ ಅಪ್ಲಿಕೇಶನ್ ಚಾರ್ಜಸ್ ನೋಡ್ರಿ. ಈಗ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದ್ದಿರ್ತೈತಿ ಅಪ್ಲಿಕೇಶನ್ ಫೀ.
ಮತ್ತು ಕ್ಯಾಟಗರಿ 1 2A 2B 3B ವರ್ಗದ ಅಭ್ಯರ್ಥಿಗಳಿಗೆ ಅವ್ರಿಗೂ 600 ರೂಪಾಯಿ ಇದ್ದಿರ್ತೈತಿ. ಯಾವ್ಯಾವ ಪಿ ಇದಿರ್ತೈತಿ ಅದನ್ನು ಮಗಳು ಕೊಟ್ಟಾರ ನೋಡ್ಕೋಬೋದು. ಮತ್ತು SC/ST ಅಭ್ಯರ್ಥಿಗಳಿಗೆ 350 ರೂಪಾಯಿ ಅಪ್ಲಿಕೇಶನ್ ಫೀ. ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ, ನಿಮಗೆ ಶುಲ್ಕ ವಿನಾಯಿತಿ ಇರ್ತೈತಿ. ಇದು ಮೊದಲು ನೋಡ್ರಿ 2022 ಕನ್ಫರ್ಮ್ ಆಗಿತ್ತು. ಯಾವಾಗಂದ್ರೆ ಮೊದಲು 2022 ಕನ್ಫರ್ಮ್ ಆಗಿತ್ತು. ಮತ್ತು ಈಗ ನೀತಿ ಯಾವಾಗ ಕನ್ಫರ್ಮ್ ಆಗ್ಬೋದು ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತಾನೆ. ಇಲ್ಲಿ ಏಜ್ ರಿಲ್ಯಾಕ್ಷನ್ ಕೂಡ ಇದಿರ್ತೈತಿ, ಅದನ್ನ ನೋಡ್ಕೋರಿ. ಮತ್ತು ಅಪ್ಲಿಕೇಶನ್ ನೋಡ್ರಿ, ಇದವ್ರ ಅಫಿಷಿಯಲ್ ವೆಬ್ಸೈಟ. ಈ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕು. ಯಾವುದಾ ಇಲ್ಲಿ ನೋಡ್ರಿ, ಇದು ಏನೈತ್ಲೆ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ನ ಹಾಕಬೇಕು. ಮತ್ತು ಆಯ್ಕೆ ವಿಧಾನ ಇಲ್ಲಿ ನೋಡ್ರಿ, ಮತ್ತು ಎಕ್ಸಾಮ್ ಕೂಡ ಇರ್ತೈತಿ. ಏನೈತಿ ಎಕ್ಸಾಮ್ ಕೂಡ ಇರ್ತೈತಿ. ಈಗ ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಮತ್ತು ಸಿವಿಲ್ ಎರಡು. ಇಲ್ಲಿ ನೋಡ್ರಿ, ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಮತ್ತು ಸಿವಿಲ್ ಕಿರಿಯ ಸಹಾಯಕ ಹುದ್ದೆಗಳಿಗೆ ನೇಮಕಾತಿಯನ್ನು ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದಲ್ಲಿ ಅರ್ಹತೆಯ ಆಧಾರದ ಮೇಲೆ ಇಲ್ಲಿ ನೋಡ್ರಿ ನಿಮ್ಗೆ ಎಕ್ಸಾಮ್ ಇರ್ತೈತಿ ಅಂತ ಹೇಳಿ. ಆಪ್ಟಿಟ್ಯೂಡ್ ಪರೀಕ್ಷೆ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಸಿಲೆಬಸ್. ಇದ್ರೊಳಗೆ ನೋಡ್ರಿ, ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಮಾತ್ರ ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಮತ್ತು ಕಿರಿಯ ಇಂಜಿನಿಯರಿಂಗ್ ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಕನಿಷ್ಠ ಎಷ್ಟು? 35%. ನೀವು 35ಕ್ಕಿಂತ ಏನಾದರೂ ಕಡಿಮೆ ತೆಗೆದುಕೊಂಡ್ರೆ ನಿಮಗೆ ನೆಕ್ಸ್ಟ್ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಇಲ್ಲಿ ನೋಡ್ರಿ, ಹುದ್ದೆಗಳ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಎಷ್ಟು? ಪಾಸಿಂಗ್ 35%. ಮತ್ತು ಸಿಲೆಬಸ್ ನೋಡ್ರಿ ಯಾವ ರೀತಿಯಾಗಿ ಸಿಲೆಬಸ್ ಇರ್ತೈತೆ ಅಂದ್ರೆ, ಒಂದೇ ನೋಡ್ರಿ, ಇಲ್ಲಿ ಮೇಲೆ ತಿಳಿಸಿರುವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು SSLC PUC ಅಥವಾ ಮೇಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ವಿಷಯವನ್ನಾಗಿ, ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾದಲ್ಲಿ ಅವರಿಗೆ ಕಡ್ಡಾಯ ಕನ್ನಡ ಪೇಪರ್ ಇರ್ತೈತಿ. ಯಾವುದಾ? ಕಡ್ಡಾಯ ಕನ್ನಡ ಇರ್ತೈತಿ. ಇಲ್ಲಿ ನೋಡ್ರಿ, ಅದನ್ನು ಕೊಟ್ಟಾರ. ಇಲ್ಲಿ ಮೇಲೆ ತಿಳಿಸಿರುವಂತೆ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿರುವ ಅಭ್ಯರ್ಥಿಗಳು ಮೇಲೆ ತಿಳಿಸಿರುವ ಹುದ್ದೆಗಳ ಆಯ್ಕೆಗೆ ಅರ್ಹರಾಗಲು ಆಪ್ಟಿಟ್ಯೂಡ್ ಪರೀಕ್ಷೆಗೂ ಮೊದಲು ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಅರ್ಹರಾಗಬೇಕು. ಇಲ್ಲಿ ನೋಡ್ರಿ, ಈ ಪರೀಕ್ಷೆ ವಿವರಾತ್ಮಕ ಪತ್ರಿಕೆ ಆಗಿದ್ದು ಗರಿಷ್ಠ 150 ಎಷ್ಟು ರೀ? ಕಡ್ಡಾಯ ಕನ್ನಡ 150 ಅಂಕಕ್ಕೆ ಇರ್ತೈತಿ. ಅದರೊಳಗೆ ನೋಡ್ರಿ, ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ನೀವು ಕನಿಷ್ಠ 100 ಎಷ್ಟಂದ್ರೆ 150ಕ್ಕೆ ಎಕ್ಸಾಮ್ ಇರ್ತೈತಿ. ಅದ್ರೊಳಗೆ ನೋಡ್ರಿ 50 ಅಂಕಗಳನ್ನು ನೀವು ಗಳಿಸಬೇಕು. ಮತ್ತು ಇದಾಗಂತಲೇ ನೆಕ್ಸ್ಟ್ ನೀವು ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತೈತಿ. ಅದು ನೋಡ್ರಿ ಆಫ್ಲೈನ್ OMR ಇರ್ತೈತಿ. 0.2 ಪಾಯಿಂಟ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಟೋಟಲಾಗಿ 100 ಅಂಕಕ್ಕೆ ಇರ್ತೈತಿ. 2 ಗಂಟೆ ಟೈಮಿಂಗ. ಇದು ಆಪ್ಟಿಟ್ಯೂಡ್ ಪರೀಕ್ಷೆ ಆಗಿರ್ತೈತಿ. ಅದ ಕಡ್ಡಾಯ ಕನ್ನಡ, ಇದು ಆಪ್ಟಿಟ್ಯೂಡ್ ಪರೀಕ್ಷೆ. ಇದ್ರೊಳಗೆ ನೋಡ್ರಿ ಯಾವ ಚಾಪ್ಟರ್ ಮೇಲೆ ಕ್ವಶನ್ಗಳು ಬರ್ತಾವೆ ಅದನ್ನು ಕೂಡ ಕೊಟ್ಟಾರ, ಇದನ್ನ ನೋಡ್ಕೋಬಹುದು. ಮತ್ತು ನೋಡ್ರಿ, ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತನು, ಕಮೆಂಟ್ ಕೂಡ ಮಾಡಿರಿ. ಈಗ ಅಧಿಸೂಚನೆ ಬಗ್ಗೆ ಬರೋದಾದರೆ ಯಾವಾಗ ಅಧಿಸೂಚನೆ ಆಗ್ಬೋದು ಅಂದರೆ, ಇಲ್ಲಿ ನೋಡ್ರಿ, ಮೊದಲ 2022 ಫೆಬ್ರವರಿ ಒಳಗೆ ನೀವು ನೋಟಿಫಿಕೇಶನ್ ಆಗಿತ್ತು. ಈಗ ಅಧಿಸೂಚನೆ ಯಾವಾಗ ಅಧಿಸೂಚನೆ ಆಗ್ಬೋದು ಅಂದ್ರೆ, ಇಲ್ಲಿ ನೋಡ್ರಿ, ಡಿಸೆಂಬರ್ ಜನವರಿ ಫೆಬ್ರವರಿ ಈ 3 ತಿಂಗಳೊಳಗೆ ಎನಿ ಟೈಮ್ ನೋಟಿಫಿಕೇಶನ್ ಆಗ್ಬೋದಿದೆ. ಈಗ ರೀಸೆಂಟಾಗಿ ಮಾತ್ರ ಆಗಂಗಿಲ್ಲ, ರೀಸೆಂಟಾಗಿ ಈ ಕನ್ಫರ್ಮ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ, ನೋಟಿಫಿಕೇಶನ್ ಆದಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಒಳಗೆ ನೋಟಿಫಿಕೇಶನ್ ಎಕ್ಸೆಪ್ಟ್ ಮಾಡ್ಬೋದು. ಮತ್ತು ಮೊದಲು ನೋಡ್ರಿ, ಯಾವಾಗಂದ್ರೆ ಮೊದಲು ಕೂಡ ಫೆಬ್ರವರಿ ಒಳಗೆ ನೋಟಿಫಿಕೇಶನ್ ಆಗಿತ್ತು. ನೀವು ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಬರ್ದಿದ್ರಿ ಎಕ್ಸಾಮರು. ಮೊದಲು ನೋಡ್ರಿ 2022 ಫೆಬ್ರವರಿ ಒಳಗೆ ನೋಟಿಫಿಕೇಶನ್ ಆಗಿತ್ತು. ಈಗ ನೋಡ್ರಿ, ಡಿಸೆಂಬರ್ ಜನವರಿ ಫೆಬ್ರವರಿ ಈ 3 ತಿಂಗಳೊಳಗೆ ಎನಿ ಟೈಮ್ ನೋಟಿಫಿಕೇಶನ್ ಆಗ್ಬೋದು. ಮತ್ತು ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನಿಮಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ನೋಡ್ರಿ, ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತನು, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.